ಚೀಸ್ ಮಾಡಿ ಬ್ರೋ ಆಯ್ ಥ್ಯಾಂಕ್ ಯು. ಹಾಂ ನೀರು ಜೋರಾಗಿ ಬೀಳುತ್ತೆ ಆದರೆ ಬೀಳ್ತದೆ ಮತ್ತು ಮೇಲ್ಗಡೆ ಬಟ್ ಮೇಲ್ಗಡೆ ಹೋದ್ರೆ ಈ ಥರ ನಿಧಾನ ಎಳೆದು ಬರ್ತದೆ. ಹಾಂ 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 ಅದಕ್ಕೆ ಬೆನ್ನು ಕೊಡ್ಬೋದು. ಹಾಂ ಅಷ್ಟೊಂದು ಜೋರಾಗಿ ಏನು ಬರಲ್ಲ, ಬೆನ್ನು ಕೊಟ್ಕೋಬೋದು. ಫೋರ್ಸ್ ಬರಕ್ಕೆ. ಹಿಂಗಿದೆ ಕಲ್ಲು ಹಿಂಗಿದೆ. ಇದು ಹಂಗಲ್ಲ, ಹಿಂಗಿದೆ. ಕಲ್ಲಿನ ಮ್ಯಾಲ್ ಬಂದು ಹಂಗೆ ಬೀಳುತ್ತೆ ನೀರು ಡೈರೆಕ್ಟ್. ಅದು ಪದ ಯಪ್ಪ ಕೆಳಗಡೆ ಅಂದ್ರೆ ಭಾರಿ ದೂರ ಏನಲ್ಲ. ಹಾಂ ಸರ್, ಈ ತುದಿಗೆ ಕಾಣ್ತದೆ. ಇದನ್ನ ಇಳಿದ ತಕ್ಷಣ ಅದು ಸ್ವಲ್ಪ ದೂರ ಇರುತ್ತೆ, ಅಲ್ಲೇ ಕಾಣಿಸುತ್ತೆ. ಇನ್ನು ನಮಗೆ ಬೇಡ, ನೀವು ಈಜಾಡ್ಬೇಕು ಅಂದ್ರೆ ನೀರು ಜಾಸ್ತಿ ಬೇಕು ಕೆಳಗಡೆ ಹೋದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಎರಡು ಆ ಕಡೆ ಬರ್ತದೆ, ಆ ಕಡೆದು ಈ ಕಡೆದು ಎರಡು ಬಂದು ಕೂರ್ತವೆ. ಎರಡು ಫಾಲ್ಸ್ ಸೇರುತ್ತೆ ಅಂತನಾ? ಫಾಲ್ಸ್ ಇಲ್ಲ, ಅಲ್ಲಿ ನೀರು ಬಂದಿರುತ್ತೆ. ಹಳ್ಳ ಬಂದಿರುತ್ತೆ. ಅದಕ್ಕೆ ಅದು ಜ್ವರ ಬರುತ್ತೆ. ಅದೇ ಬೆಸ್ಟ್ ಅಲ್ವಾ ಅಣ್ಣ? ಹಾಗಾದ್ರೆ ಕೆಳಗಡೆನೇ ಚೆನ್ನಾಗಿರುತ್ತೆ. ಕೆಳಗಡೆನೇ ಇರುತ್ತೆ ಅಂತ ಈಜೋಡಿಯಾಗಿ ಚೆನ್ನಾಗಿರುತ್ತೆ. ಹಾಗಾದ್ರೆ ಅಲ್ಲಿ ಹೋಗ್ತೀನಿ. ಏನು ಎದೆ ಮಟ್ಟ ಇರುತ್ತೆ, ಸೊಂಟ. ಎದೆವರೆಗೂ ಸಿಗುತ್ತೆ. ಆರಾಮಾಗಿರ್ಬೋದು. ನೋಡಪ್ಪ ಏನ್ರಪ್ಪ ಮಾಡೋಣ, ಐಕ್ಲಾ ತುಂಡೈಕ್ಲ ಹೆಂಗದೆ ತೊಂಡೈಕ್ಳು ಸಾವಾಸ ಮೂರತ್ತು ಉಪವಾಸ. ಅಬಿ ಫಾಲ್ಸ್. ಅಬೆ ಅಲ್ಲ, ಅಬಿ ABBI. ಬಾಯ್ ಮಂಡ್ಯದವ್ರೆ, ಬಾಯ್ ನಮ್ಮ ಮಂಡ್ಯದವ್ರಿಗೆಲ್ಲ ಬಾಯ್. ಒಂಟೋಗಿ ಹಂಗೆ ಇರಬೇಡಿ ನೀವು ಒಂಟೆಗೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಥ್ಯಾಂಕ್ಸ್ ಬ್ರೋ. ಒಂದು ಒಳ್ಳೆ ಹುಡುಗಿ ಸಿಗಲಿ ನಿಮಗೆ. ಒಂದು ಸಲನಾದರೂ ಇವನು ಹೇಳೋ ಕತೆ ನಿಜ ಆಗ್ಬಿಡ್ಲಿ ಅನ್ನಿಸ್ತಾ ಇದೆ. ಅಕ್ಕ ಓಡಾಡಬೇಕು ಬ್ರೋ, ಏನು ಮಾಡೋದು? ಸ್ಕಿಡ್ ಆದರೆ ಆಮೇಲೆ ಉಜ್ಜೋಯ್ತದೆ ಕೈಯೆಲ್ಲ. ಗ್ಲೌಸ್ ಇದ್ರೆ ಸ್ವಲ್ಪ ಕೈಯಾರು ಸೇಫ್ಟಿ ಇರುತ್ತೆ, ಗ್ರಿಪ್ ಸಿಗುತ್ತೆ ಆಮೇಲೆ ನಿಮಗೆ. ಆರಾಮಾಗಿ ಹೊಡಿಬೋದು ಗಾಡಿನ. ಹೊರಡೋಣ ಹೇಳ್ರಿ ಬ್ರೋ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಅಬೆ ಫಸ್ಟ್ಗೆ ಹಾಕೊಂಡಿರೋದರು. ಅಬೆ ಫಸ್ಟ್ಗೆ ಅಬಿ ಬೇರೆ, ಅಬೆ ಬೇರೆ. ಅಂಗಡೀಲಿ ಟೀ ಕಾಫಿ ಇದ್ದಕ್ಕೆ ಹೇಳ್ಕೊಂಡು ಒಂದೆರಡು ಬಟ್ಟೆ ಎತ್ಕೊಂಡು ಬ್ಯಾಗಲ್ಲೇ ಮಾಡಿಬಿಡೋದು. ಟೀ ಕಾಫಿ ತಗೊಂಡು ಬಿಟೆಗಂತೂ ಯಾರೂ ಸರ್ವಿಸ್ ಮಾಡೋದು. ನಂಗೆ ಅಯ್ಯೋ ಎಂಥ ಅದ್ಭುತವಾದ ವಿಚಾರವಂತ ನೀನು. ತುಂಬಾ ಬುದ್ಧಿವಂತ ಕಣ ನೀನು. ತುಂಬಾ ನೋಡಿ ಗೆಳೆಯರೆ, ಈ ಐಕಲ್ ಜೊತೆ ಬಂದ್ಬಿಟ್ಟು ನನಗೆ ಹೆಂಗೆ ಓರಿಸ್ತವ್ರೆ. ಇಂಥವ್ರ ಜೊತೆ ಬರ್ಬೇಕಾ? ಅದು ಇವ್ ನೋಡಿ, ಇವನವನೇ ನೋಡಿ ಹೆಂಗೆ ಬರ್ತಾವನೆ. ಈಗ ನನ್ನ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟು ಆಯ್ಕೊಳ್ಳೋದೆ ಎಲ್ಲನೇ. ನಡೀರಿ ಫಾಲ್ಸ್ ನೋಡೋಣ. ಇದೇನು ವ್ಯೂ ಪಾಯಿಂಟಾ ಇದು? ಏನಿದು ವ್ಯೂ ಪಾಯಿಂಟಾ? ಏನು ಕಾಣಿಸುತ್ತೆ ಇಲ್ಲಿ? ಓ ಫಾಲ್ಸು ಇಲ್ಲಿಂದನೇ ಕಾಣುತ್ತೆ ವ್ಯೂ ಪಾಯಿಂಟು. ಇಲ್ಲೇ ಹತ್ರ ಐತೆ ಅಬಿ ಫಾಲ್ಸ್. ವಿಲ್ಲಿಂಗ್ ಗೋಯಿಂಗ್ ಟು ಫಾಲ್ಸ್ ಇನ್ ದಟ್ ಎಸ್ಟಾಬ್ಲಿಷ್ ಲಿಕ್ವರ್ಡ್. ಈ ಎಣ್ಣೆ ಗಿಣ್ಣೆ ತಗೋಗ್ಬೇಡಿ ಅಂತ ಬರೆದಿದ್ದಾರೆ ನೋಡಿ. ಫಾಲ್ಸ್ ತೋರಿಸ್ತೀನಿ. ವಾಟರ್ ಫಾಲ್ಸ್. ಅವ್ರು ಹೇಳಿದ್ದಿದೆ ಅನಿಸುತ್ತೆ, ತುಂಬ ಫೋರ್ಸಾಗಿ ಬರುತ್ತೆ ಅಂತ ನೀರು. ಅಲ್ಲೋದ್ರೆ ಫೋರ್ಸ್ ಕಡಿಮೆ ಇರುತ್ತೆ, ಆಟ ಆಡೋಕ್ಕೆ ಜಾಸ್ತಿ ಇರುತ್ತೆ. ಇಲ್ಲಿ ಫೋರ್ಸ್ ಜಾಸ್ತಿ ಇದೆ. ಇನ್ನೂ ಕೆಳಗಡೆ ಹೋದರೆ ನೀರೆಲ್ಲ ಜಾಸ್ತಿ ಇದೆ ಅಂತ ಹೇಳ್ತಾರೆ. ನೋಡೋಣ. ಸಾರ್ ಎಲ್ಲೈತೀರಾ ಸಾರ್? ನಿನ್ಗೆ ಯಾಕೆ ಆಮೇಲೆ ಫೋಟೋ ಬೇಕಾ?
ಸಾಯಂಕಾಲ ಸಿಗುತ್ತಾ? ಕೆಳಗಡೆ ಇಳಿಯೋಕ್ಕೆ ದಾರಿ ಇದೆ. ಎಷ್ಟು ಫೋರ್ಸಾಗಿ ಬರ್ತಾ ಇದೆ ನೀರು ನೋಡಿ. ಇಳ್ಕೊಂಡು ನೋಡ್ಕೊಬರೋಣ. ಸಖತ್ತಾಗಿ ಬರ್ತಾ ಇದೆ ನೀರು. ಸಖತ್ತಾಗೈತೆ ನೀರು. ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿದೆ ಪ್ಲೇಸು. ಸೂಪರಾಗಿದೆ ಪ್ಲೇಸು. ಅಬಿ ಫಾಲ್ಸ್ ಚೆನ್ನಾಗಿದೆ ಆಟ ಆಡೋಕ್ಕೆ, ಎಂಜಾಯ್ ಮಾಡೋಕ್ಕೆ. ಸಕಲೇಶ್ಪುರದಲ್ಲಿ ಒನ್ ಡೇ ಟ್ರೆಕ್ಕಿಂಗ್ ಬಂದು ಚೆನ್ನಾಗಿ ಆಟ ಆಡ್ಬೋದು, ಎಂಜಾಯ್ ಮಾಡ್ಬೋದು. ವಾಟರ್ ಫಾಲ್ಸ್ ಅಂತ ಆಟ ಆಡೋಕ್ಕೆಲ್ಲ ಚೆನ್ನಾಗಿದೆ. ದಾರಿ ಹಿಂಗಿದೆ, ಇಲ್ಲೂ ನೀರಿದೆ. ಏನು ಸಕ್ಕತ್ತಾಗಿ ಹರ್ಕೊಬತ್ತೆ ಮೇಲಿಂದ ಬೀಳೋ ನೀರು. ಎಷ್ಟು ಸುಂದರವಾಗಿ ಕಾಣಿಸ್ತೈತೆ. ಇನ್ನೂ ಮುಂದೆ ಇದೆ, ಇನ್ನು ಮುಂದೆ ಏನಾದ್ರು ಚೆನ್ನಾಗಿದೆಯಾ ಗೊತ್ತಿಲ್ಲ, ನೋಡ. ಇಲ್ಲಂತೂ ಹೋಗೋಕ್ಕಾಗಲ್ಲ, ಜಾರುತ್ತೆ. ಅಲ್ಲಿ ದಾರಿ ಇದೆ ಅನಿಸುತ್ತೆ. ಇಲ್ಲಿ ನೀರು ನಿಂತಿದೆ. ನಿಂತಿದ್ದ ನೀರಲ್ಲಿ ಸ್ವಿಮ್ ಮಾಡಬೇಕು ಅಂದರೆ ಇಲ್ಲಿ ಬರ್ಬೋದು. ಆ ಫಾಲ್ಸಿಂದ ಇಳ್ಕೊಂಡು ಹಂಗೆ ಕೆಳಗಡೆ ಡೌನು ಬಂದರೆ ಇಲ್ಲಿ ನಿಂತಿರೋ ನೀರಿದೆ. ಸೊ ಈ ನೀರೇನೋ ಸ್ವಲ್ಪ ಇದೇ ಮಟ್ಟಕ್ಕಿದೆ, ಚೆನ್ನಾಗಿದೆ ಅಂತಂದರು. ಆಳ ಇಲ್ಲ ಅಂತ, ಇಲ್ಲೆಲ್ಲೂ ಆಳ ಇಲ್ಲ, ಆರಾಮಾಗಿ ಸ್ವಿಮ್ ಮಾಡ್ಬೋದು ಅಂತ ಹೇಳಿ. ಅಬಿ ಫಾಲ್ಸ್ ಚೆನ್ನಾಗಿದೆ. ಆಟ ಆಡೋರಿಗೆಲ್ಲ ಒಳ್ಳೆ ಫಾಲ್ಸ್ ಇದು. ಫ್ಯಾಮಿಲಿ ಜೊತೆ ಬಂದು ಆಟ ಆಡೋರಿಗೆಲ್ಲ ಇದು ಒಳ್ಳೆ ಫಾಲ್ಸು. ಆಯಿತು, ಆಮೇಲೆ ಇಲ್ಲೂ ಆಟ ಆಡೋಕ್ಕೆ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೆಳಗಡೆ ಹೋದರೆ, ಮೇಲಿಂದ ಕೆಳಗಡೆ ಬಂದರೆ ಅಲ್ಲೂ ಆಟ ಆಡೋಕ್ಕೆ ಪ್ಲೇಸ್ಗಳಿದೆ. ಮೇಲೆ ಬಂಡೆ ಮೇಲಿಂದ ನೀರು ಬೀಳ್ತಾ ಇರುತ್ತೆ. 2 ಪ್ಲೇಸಲ್ಲಿ ನೀರು ಬೀಳ್ತಾ ಇರುತ್ತೆ ಹಂಗೆ ಬಂಡೆ ಮೇಲಿಂದ. ಇಳ್ಕೊಂಡು ಬರೋಕ್ಕೆ ಮೆಟ್ಲುಗಳಿದೆ. ನಾನು ಮೆಟ್ಲಿಲ್ಲ ಅಂದ್ಬಿಟ್ಟು ಅಲ್ಲೇ ಸಂದಿಗಿಂದಿಲ್ಲಿ ನುಕ್ಕೊಂಡು ಇಳಿದೆ. ಬಟ್ ಇಲ್ಲಿ ಇಳ್ಕೋಕ್ಕೆ ಮೆಟ್ಲುಗಳಿದೆ. ಡೈರೆಕ್ಟು ಫಾಲ್ಸ್ ಡೌನ್ಗೂ ಬರುತ್ತೆ, ಫಾಲ್ಸ್ ಅಪ್ಗೂ ಮೆಟ್ಲುಗಳಿದೆ. ಮೆಟ್ಲುಗಳ ಮುಖಾಂತರನೇ ಹತ್ಬೋದು. ಹಾವಿದೆ, ಸ್ನೇಕ್ಸ್. ಹಾವು ಮಲಗಿದೆಯಾ ಸತ್ತೋಗಿದೆಯಾ? ಇಲ್ಲಿದೆ ಬನ್ನಿ ನೋಡಿ. ಹಾವು ರೋಡಲ್ಲೇ ಮನ್ಗೈತೆ ನೋಡಿ, ಅಲ್ಲಿ ಹೋಯ್ತೈತೆ. ಚಿಕ್ಕದೆ ಬ್ರೋ, ಹೋಗ್ತಾ ಇಲ್ವಲ್ಲ? ಹಾಂ, ಸ್ವಿಮ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ಎದೆ ಮಟ್ಟ ಬರುತ್ತೆ ಅಂತ ಹೇಳ್ತಾಯಿದ್ರು ಇಲ್ಲಿ ಅಂಗಡಿ. ಇದರ ಪ್ಲೇಸು ಬರ್ಬೇಕಾದ್ರೆ ಎಚ್ಚರಿಕೆಯಿಂದ ಬರಬೇಕು ನೋಡಿ. ಯಾವ ಮರಿ ರೋಡಲ್ಲೇ ಮಲಗೈತೆ, ಹೋಗ್ತಾನೆ ಇಲ್ಲ. ಹಂಗೋ ಒಂದಿಬ್ಬರು ಹುಡುಗರು ಬಂದರು, ಅವ್ರು ಹೋಗ್ತಾಯಿದ್ರು. ಸೊ ಅವರಿಂದ ಹೋದೆ, ಆ ಮರಿ ಹೋಯ್ತು. ಪ್ಲೇಸ್ ಚೆನ್ನಾಗಿದೆ, ಆಟ ಆಡೋಕ್ಕಂತೂ ಚೆನ್ನಾಗಿದೆ. ಮೆಟ್ಲುಗಳು ಮಾಡಿದ್ದಾರೆ ಅಲ್ಲಿಂದ ಇಲ್ಲಿಗೆ ಇಳಿಯೋಕ್ಕೆ. ಇಳ್ಕೊಂಡು ಆ ಪ್ಲೇಸ್ಗಳಲ್ಲಿ ಆಟ ಆಡ್ಬೋದು. ಅಲ್ಲಿ ನೀರು ಸ್ವಲ್ಪ ಕಡಿಮೆ ಇದೆ, ಅಲ್ಲಿ ಆರಾಮಾಗಿ ಆಟ ಆಡ್ಬೋದು. ಇನ್ನಾಗೆ ಸ್ವಲ್ಪ ಡೌನು ಬಂದರೆ ಇಲ್ಲಿ ನೀರು ಸ್ವಲ್ಪ ಜಾಸ್ತಿ ಇದೆ, ಇಲ್ಲಿ ಫೋರ್ಸಾಗಿ ಬೀಳುತ್ತಂತೆ. ಇನ್ನೂ ಸ್ವಲ್ಪ ಡೌನಲ್ಲಿರೋ ಜಾಗದಲ್ಲಿ, ಆ ಜಾಗದಲ್ಲಿ ಸ್ವಲ್ಪ ಕಷ್ಟ ಆಟ ಆಡೋಕ್ಕೆ ಅಂತ ಹೇಳಿದ್ರು. ಹಾಗೆ ಇನ್ನೂ ಸ್ವಲ್ಪ ಡೌನ್ ಇಳಿಕೊಂಡು ಬಂದರೆ ನೀರು ಒಂದೇ ಕಡೆ ನಿಂತಿದೆ. ಸೊ ನಿಂತಿರೋ ನೀರಲ್ಲೇ ಚೆನ್ನಾಗಿ ಆಟ ಆಡ್ಬೋದು. ಸಕಲೇಶ್ಪುರಕ್ಕೆ ಬಂದು ಅಬಿ ಫಾಲ್ಸ್ನ ಎಂಜಾಯ್ ಮಾಡೋರು ಆ 2 ಪ್ಲೇಸಲ್ಲೂ ಇಳಿಯಿರಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ, ಬಾಯ್ ಬಾಯ್.